ಇನ್ನ ಗುರುಮಿಟ್ಕಲ್ನಲ್ಲಿ ಪರೇಡ್ ನಡೆಯೋದಕ್ಕೆ 10 ಷರತ್ತುಗಳನ್ನ ಹಾಕಿ ಅನುಮತಿಯನ್ನ ನೀಡಲಾಗಿದೆ. ಏನದು 10 ಷರತ್ತುಗಳು? ಮಾರಕಾಸ್ತ್ರಗಳನ್ನ ಹಿಡಿಯುವಂತಿಲ್ಲ ಇವರು. ಹೀಗೆ ಒಟ್ಟು 10 ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ ಗುರುಮಿಟ್ಕಲ್ನ ಈ ಆರ್ಎಸ್ಎಸ್ ಪಥಸಂಚಲನಕ್ಕೆ. ಮಾರಕಾಸ್ತ್ರ ಹಿಡಿಯುವಂತಿಲ್ಲ, ಘೋಷಣೆ ಕೂಗುವಂತಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದರೆ ಕಠಿಣ ಕ್ರಮ, ಜಾತಿ ಧರ್ಮದ ಭಾವನೆಗೆ ಧಕ್ಕೆಯಾದರೆ ಜಿಲ್ಲಾಡಳಿತ ಕ್ರಮ ವಹಿಸಲಿಕ್ಕಿದೆ. ಅಹಿತಕರ ಘಟನೆ ನಡೆದ್ರೆ ಆಯೋಜಕರೇ ಹೊಣೆ ಆಗ್ತಾರೆ. ಮಾರಕಾಸ್ತ್ರಗಳನ್ನ ಇವರು ಹಿಡಿಯುವಂತಿಲ್ಲ, ಘೋಷಣೆಯನ್ನ ಕೂಗುವಂತಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದ್ರೆ ಕಠಿಣ ಕ್ರಮ ತಗೊಳ್ಳಾಗುತ್ತೆ, ಜಾತಿ ಧರ್ಮದ ಭಾವನೆಗೆ ಧಕ್ಕೆಯಾದ್ರೆ ಜಿಲ್ಲಾಡಳಿತ ಕ್ರಮ ತಗೊಳ್ಳುತ್ತೆ. ಅಹಿತಕರ ಘಟನೆ ನಡೆದ್ರೆ ಆಯೋಜಕರೇ ಹೊಣೆ ಆಗ್ತಾರೆ. ಇದು ಈ ರೀತಿ ಷರತ್ತುಗಳನ್ನ ವಿಧಿಸಿ ಸದ್ಯ ಅನುಮತಿಯನ್ನ ನೀಡಲಾಗಿದೆ. ಸೊ ನರೇಂದ್ರ ರಾಠೋಡ್ ಲೇಔಟ್ನಿಂದ ಪರೇಡ್ ಆರಂಭ ಆಗುತ್ತೆ. ಸಾಮ್ರಾಟ್ ಸರ್ಕಲ್, ಬಸವೇಶ್ವರ ಸರ್ಕಲ್ ಸೇರಿ ಹಲವು ಕಡೆ ಪಥ ಸಂಚಲನ ನಡೆಯಲಿಕ್ಕಿದೆ. ಸದ್ಯ 10 ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ. ಪಥಸಂಚಲನದಲ್ಲಿ ಇರುವಂತವರು ಮಾರಕಾಸ್ತ್ರಗಳನ್ನ ಹಿಡಿಯುವಂತಿಲ್ಲ, ಘೋಷಣೆಗಳನ್ನ ಕೂಗುವಂತಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದರೆ ಕಠಿಣ ಕ್ರಮ ತಗೊಳ್ಳಾಗುತ್ತೆ, ಜಾತಿ ಧರ್ಮದ ಭಾವನೆಗೆ ಧಕ್ಕೆಯಾದರೆ ಜಿಲ್ಲಾಡಳಿತ ಕ್ರಮ ತಗೊಳ್ಳುತ್ತೆ, ಅಹಿತಕರ ಘಟನೆ ನಡೆದ್ರೆ ಆಯೋಜಕರೇ ಹೊಣೆ ಆಗ್ತಾರೆ. ಸೊ ಈ ರೀತಿ ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ ಪಥಸಂಚಲನಕ್ಕೆ. ಇನ್ನ ಗುರುಮಿಟ್ಕಲ್ನಲ್ಲಿ ಪರೇಡ್ ನಡೆಯೋದಕ್ಕೆ 10 ಷರತ್ತುಗಳನ್ನ ಹಾಕಿ ಅನುಮತಿಯನ್ನ ನೀಡಲಾಗಿದೆ. ಏನದು 10 ಷರತ್ತುಗಳು? ಮಾರಕಾಸ್ತ್ರಗಳನ್ನ ಹಿಡಿಯುವಂತಿಲ್ಲ ಇವರು. ಹೀಗೆ ಒಟ್ಟು 10 ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ ಗುರುಮಿಟ್ಕಲ್ನ ಈ ಆರ್ಎಸ್ಎಸ್ ಪಥಸಂಚಲನಕ್ಕೆ. ಮಾರಕಾಸ್ತ್ರ ಹಿಡಿಯುವಂತಿಲ್ಲ, ಘೋಷಣೆ ಕೂಗುವಂತಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದರೆ ಕಠಿಣ ಕ್ರಮ, ಜಾತಿ ಧರ್ಮದ ಭಾವನೆಗೆ ಧಕ್ಕೆಯಾದರೆ ಜಿಲ್ಲಾಡಳಿತ ಕ್ರಮ ವಹಿಸಲಿಕ್ಕಿದೆ. ಅಹಿತಕರ ಘಟನೆ ನಡೆದ್ರೆ ಆಯೋಜಕರೇ ಹೊಣೆ ಆಗ್ತಾರೆ. ಮಾರಕಾಸ್ತ್ರಗಳನ್ನ ಇವರು ಹಿಡಿಯುವಂತಿಲ್ಲ, ಘೋಷಣೆಯನ್ನ ಕೂಗುವಂತಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದ್ರೆ ಕಠಿಣ ಕ್ರಮ ತಗೊಳ್ಳಾಗುತ್ತೆ, ಜಾತಿ ಧರ್ಮದ ಭಾವನೆಗೆ ಧಕ್ಕೆಯಾದ್ರೆ ಜಿಲ್ಲಾಡಳಿತ ಕ್ರಮ ತಗೊಳ್ಳುತ್ತೆ. ಅಹಿತಕರ ಘಟನೆ ನಡೆದ್ರೆ ಆಯೋಜಕರೇ ಹೊಣೆ ಆಗ್ತಾರೆ. ಇದು ಈ ರೀತಿ ಷರತ್ತುಗಳನ್ನ ವಿಧಿಸಿ ಸದ್ಯ ಅನುಮತಿಯನ್ನ ನೀಡಲಾಗಿದೆ. ಸೊ ನರೇಂದ್ರ ರಾಠೋಡ್ ಲೇಔಟ್ನಿಂದ ಪರೇಡ್ ಆರಂಭ ಆಗುತ್ತೆ. ಸಾಮ್ರಾಟ್ ಸರ್ಕಲ್, ಬಸವೇಶ್ವರ ಸರ್ಕಲ್ ಸೇರಿ ಹಲವು ಕಡೆ ಪಥ ಸಂಚಲನ ನಡೆಯಲಿಕ್ಕಿದೆ. ಸದ್ಯ 10 ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ. ಪಥಸಂಚಲನದಲ್ಲಿ ಇರುವಂತವರು ಮಾರಕಾಸ್ತ್ರಗಳನ್ನ ಹಿಡಿಯುವಂತಿಲ್ಲ, ಘೋಷಣೆಗಳನ್ನ ಕೂಗುವಂತಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದರೆ ಕಠಿಣ ಕ್ರಮ ತಗೊಳ್ಳಾಗುತ್ತೆ, ಜಾತಿ ಧರ್ಮದ ಭಾವನೆಗೆ ಧಕ್ಕೆಯಾದರೆ ಜಿಲ್ಲಾಡಳಿತ ಕ್ರಮ ತಗೊಳ್ಳುತ್ತೆ, ಅಹಿತಕರ ಘಟನೆ ನಡೆದ್ರೆ ಆಯೋಜಕರೇ ಹೊಣೆ ಆಗ್ತಾರೆ. ಸೊ ಈ ರೀತಿ ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ ಪಥಸಂಚಲನಕ್ಕೆ. ಇನ್ನ ಗುರುಮಿಟ್ಕಲ್ನಲ್ಲಿ ಪರೇಡ್ ನಡೆಯೋದಕ್ಕೆ 10 ಷರತ್ತುಗಳನ್ನ ಹಾಕಿ ಅನುಮತಿಯನ್ನ ನೀಡಲಾಗಿದೆ. ಏನದು 10 ಷರತ್ತುಗಳು? ಮಾರಕಾಸ್ತ್ರಗಳನ್ನ ಹಿಡಿಯುವಂತಿಲ್ಲ ಇವರು. ಹೀಗೆ ಒಟ್ಟು 10 ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ ಗುರುಮಿಟ್ಕಲ್ನ ಈ ಆರ್ಎಸ್ಎಸ್ ಪಥಸಂಚಲನಕ್ಕೆ. ಮಾರಕಾಸ್ತ್ರ ಹಿಡಿಯುವಂತಿಲ್ಲ, ಘೋಷಣೆ ಕೂಗುವಂತಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದರೆ ಕಠಿಣ ಕ್ರಮ, ಜಾತಿ ಧರ್ಮದ ಭಾವನೆಗೆ ಧಕ್ಕೆಯಾದರೆ ಜಿಲ್ಲಾಡಳಿತ ಕ್ರಮ ವಹಿಸಲಿಕ್ಕಿದೆ. ಅಹಿತಕರ ಘಟನೆ ನಡೆದ್ರೆ
ಆಯೋಜಕರೇ ಹೊಣೆ ಆಗ್ತಾರೆ. ಮಾರಕಾಸ್ತ್ರಗಳನ್ನ ಇವರು ಹಿಡಿಯುವಂತಿಲ್ಲ, ಘೋಷಣೆಯನ್ನ ಕೂಗುವಂತಿಲ್ಲ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದ್ರೆ ಕಠಿಣ ಕ್ರಮ ತಗೊಳ್ಳಾಗತ್ತೆ. ಜಾತಿ ಧರ್ಮದ ಭಾವನೆಗೆ ಧಕ್ಕೆ ಆದ್ರೆ ಜಿಲ್ಲಾಡಳಿತ ಕ್ರಮ ತಗೊಳ್ಳುತ್ತೆ. ಅಹಿತಕರ ಘಟನೆ ನಡೆದ್ರೆ ಆಯೋಜಕರೇ ಹೊಣೆ ಆಗ್ತಾರೆ. ಇದು ಈ ರೀತಿ ಷರತ್ತುಗಳನ್ನ ವಿಧಿಸಿ ಸದ್ಯ ಅನುಮತಿಯನ್ನ ನೀಡಲಾಗಿದೆ. ಸೊ ನರೇಂದ್ರ ರಾಠೋಡ್ ಲೇಔಟ್ನಿಂದ ಪರೇಡ್ ಆರಂಭ ಆಗುತ್ತೆ. ಸಾಮ್ರಾಟ್ ಸರ್ಕಲ್, ಬಸವೇಶ್ವರ ಸರ್ಕಲ್ ಸೇರಿ ಹಲವು ಕಡೆ ಪಥ ಸಂಚಲನ ನಡೆಯಲಿಕ್ಕಿದೆ. ಸದ್ಯ 10 ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ. ಪಥಸಂಚಲನದಲ್ಲಿ ಇರುವಂತವರು ಮಾರಕಾಸ್ತ್ರಗಳನ್ನ ಹಿಡಿಯುವಂತಿಲ್ಲ, ಘೋಷಣೆಗಳನ್ನ ಕೂಗುವಂತಿಲ್ಲ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದರೆ ಕಠಿಣ ಕ್ರಮ ತಗೊಳ್ಳಾಗುತ್ತೆ. ಜಾತಿ ಧರ್ಮದ ಭಾವನೆಗೆ ಧಕ್ಕೆ ಆದರೆ ಜಿಲ್ಲಾಡಳಿತ ಕ್ರಮ ತಗೊಳ್ಳುತ್ತೆ. ಅಹಿತಕರ ಘಟನೆ ನಡೆದ್ರೆ ಆಯೋಜಕರೇ ಹೊಣೆ ಆಗ್ತಾರೆ. ಸೊ ಈ ರೀತಿ ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ ಪಥಸಂಚಲನಕ್ಕೆ. ಇನ್ನ ಗುರುಮಿಟ್ಕಲ್ನಲ್ಲಿ ಪರೇಡ್ ನಡೆಯೋದಕ್ಕೆ 10 ಷರತ್ತುಗಳನ್ನ ಹಾಕಿ ಅನುಮತಿಯನ್ನ ನೀಡಲಾಗಿದೆ. ಏನದು 10 ಷರತ್ತುಗಳು? ಮಾರಕಾಸ್ತ್ರಗಳನ್ನ ಹಿಡಿಯುವಂತಿಲ್ಲ ಇವರು. ಹೀಗೆ ಒಟ್ಟು 10 ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ ಗುರುಮಿಟ್ಕಲ್ನ ಈ ಆರ್ಎಸ್ಎಸ್ ಪಥಸಂಚಲನಕ್ಕೆ. ಮಾರಕಾಸ್ತ್ರ ಹಿಡಿಯುವಂತಿಲ್ಲ, ಘೋಷಣೆ ಕೂಗುವಂತಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದರೆ ಕಠಿಣ ಕ್ರಮ, ಜಾತಿ ಧರ್ಮದ ಭಾವನೆಗೆ ಧಕ್ಕೆ ಆದರೆ ಜಿಲ್ಲಾಡಳಿತ ಕ್ರಮ ವಹಿಸಲಿಕ್ಕಿದೆ. ಅಹಿತಕರ ಘಟನೆ ನಡೆದ್ರೆ ಆಯೋಜಕರೇ ಹೊಣೆ ಆಗ್ತಾರೆ. ಮಾರಕಾಸ್ತ್ರಗಳನ್ನ ಇವರು ಹಿಡಿಯುವಂತಿಲ್ಲ, ಘೋಷಣೆಯನ್ನ ಕೂಗುವಂತಿಲ್ಲ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದ್ರೆ ಕಠಿಣ ಕ್ರಮ ತಗೊಳ್ಳಾಗತ್ತೆ. ಜಾತಿ ಧರ್ಮದ ಭಾವನೆಗೆ ಧಕ್ಕೆ ಆದ್ರೆ ಜಿಲ್ಲಾಡಳಿತ ಕ್ರಮ ತಗೊಳ್ಳುತ್ತೆ. ಅಹಿತಕರ ಘಟನೆ ನಡೆದ್ರೆ ಆಯೋಜಕರೇ ಹೊಣೆ ಆಗ್ತಾರೆ. ಇದು ಈ ರೀತಿ ಷರತ್ತುಗಳನ್ನ ವಿಧಿಸಿ ಸದ್ಯ ಅನುಮತಿಯನ್ನ ನೀಡಲಾಗಿದೆ. ಸೊ ನರೇಂದ್ರ ರಾಠೋಡ್ ಲೇಔಟ್ನಿಂದ ಪರೇಡ್ ಆರಂಭ ಆಗುತ್ತೆ. ಸಾಮ್ರಾಟ್ ಸರ್ಕಲ್, ಬಸವೇಶ್ವರ ಸರ್ಕಲ್ ಸೇರಿ ಹಲವು ಕಡೆ ಪಥ ಸಂಚಲನ ನಡೆಯಲಿಕ್ಕಿದೆ. ಸದ್ಯ 10 ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ. ಪಥಸಂಚಲನದಲ್ಲಿ ಇರುವಂತವರು ಮಾರಕಾಸ್ತ್ರಗಳನ್ನ ಹಿಡಿಯುವಂತಿಲ್ಲ, ಘೋಷಣೆಗಳನ್ನ ಕೂಗುವಂತಿಲ್ಲ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದರೆ ಕಠಿಣ ಕ್ರಮ ತಗೊಳ್ಳಾಗುತ್ತೆ. ಜಾತಿ ಧರ್ಮದ ಭಾವನೆಗೆ ಧಕ್ಕೆ ಆದರೆ ಜಿಲ್ಲಾಡಳಿತ ಕ್ರಮ ತಗೊಳ್ಳುತ್ತೆ. ಅಹಿತಕರ ಘಟನೆ ನಡೆದ್ರೆ ಆಯೋಜಕರೇ ಹೊಣೆ ಆಗ್ತಾರೆ. ಸೊ ಈ ರೀತಿ ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ ಪಥಸಂಚಲನಕ್ಕೆ.